Hello students, welcome to QABD classes as usual. In this video I have taken a problem from your previous Bangalore University BCom question paper to prepare a frequency distribution table, and it is asked for 6 marks. Look at the question on the screen. Form a frequency distribution from the following data by exclusive method taking 4 as the width of the class. Two things are mentioned very importantly here. One is exclusive method. Exclusive method alle ಮಾಡಿ ಅಂತ ಹೇಳ್ತಾ ಇದ್ದಾರೆ, and 4 as the width of the class. So when they are specifically mentioning in the problem that you are supposed to use exclusive method ಅಲ್ಲೇ ಮಾಡಿ ಅಂತ ಹೇಳಿದಾಗ ನಾವು ಆ ಮೆಥಡ್ ಅಲ್ಲೇನೆ ಮಾಡಬೇಕಾಗತ್ತೆ. ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ಏನು? ನಮ್ಮ ಕ್ಲಾಸ್ ಇಂಟರ್ವಲ್ಸಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ವಿಲ್ ನಾಟ್ ಇನ್ಕ್ಲೂಡ್ ಇನ್ ದಟ್ ಕ್ಲಾಸ್, ಬಟ್ ಇಟ್ ವಿಲ್ ಬಿ ಟೇಕನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಎಕ್ಸ್ಕ್ಲೂಸಿವ್ ಕ್ಲಾಸ್ ಅಂತಂದ್ರೇ ಒಂದು ಕಂಡೀಷನ್ ಏನು, ಅಪ್ಪರ್ ಲಿಮಿಟ್ ಆಫ್ ದ ಕ್ಲಾಸ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್. ಆಯಾ ಕ್ಲಾಸಿನ ಅಪ್ಪರ್ ಲಿಮಿಟು ಆ ಕ್ಲಾಸಲ್ಲಿ ಸೇರಲ್ಲ, ನೆಕ್ಸ್ಟ್ ಕ್ಲಾಸ್ಗೆ ಹೊರಟೋಗುತ್ತೆ. ಎರಡನೇದು, ಅಪ್ಪರ್ ಲಿಮಿಟ್ ಆಫ್ ಒನ್ ಕ್ಲಾಸ್ ವಿಲ್ ಬಿ ಈಕ್ವಲ್ ಟು ದಿ ಲೋಯರ್ ಲಿಮಿಟ್ ಆಫ್ ಇಟ್ಸ್ ನೆಕ್ಸ್ಟ್ ಕ್ಲಾಸ್. ಒಂದು ಕ್ಲಾಸ್ ಇಂಟರ್ವಲಿನ ಅಪ್ಪರ್ ಲಿಮಿಟ್ ನಂಬರ್ ಏನಿರುತ್ತೋ ಅದು ಅದರ ನೆಕ್ಸ್ಟ್ ಬರುವಂತಹ ಕ್ಲಾಸಿನ ಲೋಯರ್ ಲಿಮಿಟ್ಗೆ ಸಮಾನವಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಈ ಎರಡು ಕಂಡೀಷನ್ಸು ಇಟ್ಕೊಂಡು ನಾವು ಎಕ್ಸ್ಕ್ಲೂಸಿವ್ ಮೆಥಡನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಕಂಡೀಷನ್ ಗಿವನ್ ಇನ್ ದ ಕ್ವಶನ್ ಈಸ್ ದಟ್ ಯು ಹ್ಯಾವ್ ಟು ಟೇಕ್ ದ ವಿಡ್ತ್ ಆಫ್ ದ ಕ್ಲಾಸ್ ಆ್ಯಸ್ 4. ಕ್ಲಾಸ್ ವಿಡ್ತನ್ನು 4 ಅಂತಲೇ ತಗೋಬೇಕು. ಸಪೋಸ್ ಅದು ಪಾಯಿಂಟ್ ಮೆನ್ಷನ್ ಆಗಿರಲಿಲ್ಲ ಕ್ವಶನಲ್ಲಿ ಅಂತಂದರೆ ನೀವು 3 ತೊಗೊಂಡ್ರು, 5 ತೊಗೊಂಡ್ರು, 6 ತೊಗೊಂಡ್ರು ನಡೆಯುತ್ತೆ. ಬಟ್ when the question is specifically telling you that you are supposed to take 4 as the class width, ನೀವು 4 ತಗೋಬೇಕಾಗತ್ತೆ. ಸೊ ಈ ಎರಡು ಪಾಯಿಂಟ್ ಕ್ಲಿಯರ್ ಆಗಿರಲಿ. ಕ್ವಶನಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಅದೇ ರೀತಿ ನೀವು ಮಾಡಬೇಕಾಗತ್ತೆ. ಎಕ್ಸ್ಕ್ಲೂಸಿವ್ ಮೆಥಡಲ್ಲೇ ಮಾಡಬೇಕು ಮತ್ತು ಕ್ಲಾಸ್ ವಿಡ್ತು 4 ತಗೋಬೇಕು. ನಾವು ಟು ಪ್ರೊಸೀಡ್ ವಿತ್ ಫಸ್ಟ್ ಥಿಂಗ್ ನಾವೇನು ಮಾಡ್ತೀವಿ, ಗೋ ಥ್ರೂ ದ ಗಿವನ್ ಡೇಟಾ, ಕೊಟ್ಟಿರೋ ನಂಬರ್ಸನ್ನೆಲ್ಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆ್ಯಂಡ್ ಫೈಂಡ್ which is the smallest and largest numbers in the data. ಕೊಟ್ಟಿರೋ ಡೇಟಾದಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು, ಲಾರ್ಜೆಸ್ಟ್ ನಂಬರ್ ಯಾವುದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಸೊ ಒಂದ್ಸಲ ಎಲ್ಲ ನಂಬರ್ಸನ್ನು ನೀವು ಗಮನಿಸಿ ನೋಡಿದ್ರೆ ಐ ಥಿಂಕ್ 10 ಈಸ್ ದ ಸ್ಮಾಲೆಸ್ಟ್ ನಂಬರ್ ಗಿವನ್ ಹಿಯರ್, 10. ಆ್ಯಂಡ್ ವಿಚ್ ಈಸ್ ದ ಲಾರ್ಜೆಸ್ಟ್ ನಂಬರ್? ಇಫ್ ಯು ಕೀಪ್ ಆನ್ ಅಬ್ಸರ್ವಿಂಗ್, ದ ಲಾರ್ಜೆಸ್ಟ್ ನಂಬರ್ ಲುಕ್ಸ್ ಲೈಕ್ 38. That means there are no numbers above 38 and below 10. So 10ಗಿಂತ ಯಾವ ನಂಬರು ಕೊಟ್ಟಿಲ್ಲ, 10ಗಿಂತ ಕಡಿಮೆ ಇರೋ ನಂಬರ್ ಯಾವುದು ಕೊಟ್ಟಿಲ್ಲ, 38ಗಿಂತ ಹೆಚ್ಚಿಗೆ ಇರೋ ನಂಬರ್ಸು ಕೂಡ ಯಾವುದು ಕೊಟ್ಟಿಲ್ಲ. ಸೊ ಹಾಗಾಗಿ ದ ಡೇಟಾ ರೇಂಜ್ ಈಸ್ ಇನ್ ಬಿಟ್ವೀನ್ 10 ಆ್ಯಂಡ್ 38. ಸೊ ಕ್ಲಾಸ್ ವಿಡ್ತು 4 ಅಂತ ಹೇಳಿದ್ದಾರೆ, ನಮಗೆ ಸ್ಮಾಲೆಸ್ಟ್ ನಂಬರ್ ಯಾವುದು, ಹೈಯೆಸ್ಟ್ ನಂಬರ್ ಯಾವುದು ಅಂತ ಗೊತ್ತಿದೆ. ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ ಮಾಡಬೇಕು. ಸೊ ಸ್ಮಾಲೆಸ್ಟ್ ನಂಬರ್ 10 ಇರೋದ್ರಿಂದ 10ಗಿಂತ ಕೆಳಗಡೆ ಯಾವುದೇ ನಂಬರ್ ಇಲ್ಲದೆ ಇರೋದ್ರಿಂದ ಲೆಟ್ ಅಸ್ ಬಿಗಿನ್ ಫ್ರಮ್ 10. ವಿ ಕ್ಯಾನ್ ಬಿಗಿನ್ ಅವರ್ ಕ್ಲಾಸ್ ಇಂಟರ್ವಲ್ಸ್ ಫ್ರಮ್ 10. ಸೊ 10ಇಂದ ಶುರು ಆದರೆ ನಿಮಗೆ 4 ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 10ಇಂದ ಯು ಕೀಪ್ ಆನ್ ಕೌಂಟಿಂಗ್, 10, 11, 12, 13. ಅಲ್ಲಿಗೆ ನಿಮ್ಮ ವಿಡ್ತ್ ಏನಾಗುತ್ತೆ, 4 ನಂಬರ್ಸ್ ಆಗುತ್ತೆ. ಬಟ್ ಎಕ್ಸ್ಕ್ಲೂಡಿವ್ ಸೀರೀಸಲ್ಲಿ ಮಾಡ್ತಿರೋದ್ರಿಂದ ಇನ್ನೊಂದು ನಂಬರ್ ಆ್ಯಡ್ ಮಾಡಿ ಇಲ್ಲಿ. ಸೊ 14, 10 to 14 ಕ್ಲಾಸನ್ನು ತಗೋಬೇಕಾಗತ್ತೆ. ಸೊ ನಿಮಗೆ 4 ನಂಬರ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ದ ಹೈಯೆಸ್ಟ್ ನಂಬರ್ 14 ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್, ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಕ್ಲಾಸ್. ಸೊ ಹಾಗಾಗಿ ಯುವರ್ ಕ್ಲಾಸ್ ಇಂಟರ್ವಲ್ಸ್ ಶುಡ್ ಬಿ ಫ್ರಮ್ 10 to 14 ಆ್ಯಂಡ್ 14 to 18, 18 to 22 ಈ ಥರ ತಗೋಬೇಕಾಗತ್ತೆ ಕ್ಲಾಸಸ್ಸನ್ನು ನೀವು. Let us see the solution table here. As usual, 3 columns. First column heading class interval, then tally marks, and the last one frequency ಅಂತ ಹೇಳಿ ತಗೊಳ್ಳಿ. So class intervals, as we have thought, we should begin from 10. So class intervals ಅನ್ನು ಒಂದ್ಸಲ ಅಬ್ಸರ್ವ್ ಮಾಡಿ. 10 to 14, 14 to 18, 18 to 22,
22 to 26, 26 to 30, 30 to 34, 34 to 38, 38 to 42. ಯಾಕೆ 42ವರೆಗೂ ತೊಗೊಂಡಿದ್ದೀವಿ ಅಂತಂದರೆ ಬಿಗ್ಗೆಸ್ಟ್ ನಂಬರ್ 38 ಇದೆ. ಆ 38 ಈ ಕ್ಲಾಸಲ್ಲೇ ಬರುತ್ತೆ ನಮಗೆ. 38 ಈ ಕ್ಲಾಸಲ್ಲೇ ಬರೋದ್ರಿಂದ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ದೆನ್ ಎಕ್ಸ್ಕ್ಲೂಸಿವ್ ಸೀರೀಸನ್ನು ಅರ್ಥ ಮಾಡ್ಕೊಳ್ಳಿ. 10 to 14 ಅಂತ ತೊಗೊಂಡಿದ್ದೀವಿ ಅಂತಂದರೆ ಈ ಕ್ಲಾಸಲ್ಲಿ ನಮಗೆ ಬರಬೇಕಾಗಿರೋ ನಂಬರ್ಸ್ ಯಾವುದು? 10, 11, 12, 13. 14 ಅನ್ನೋ ನಂಬರು ಈ ಕ್ಲಾಸಲ್ಲಿ ಬರೋದಿಲ್ಲ. ಇಟ್ ವಿಲ್ ಗೋ ಟು ನೆಕ್ಸ್ಟ್ ಕ್ಲಾಸ್. ಸೊ ಈ ಸೆಕೆಂಡ್ ಕ್ಲಾಸಲ್ಲಿ ಬರುವಂಥ ನಂಬರ್ಸ್ ಯಾವುದು? 14, 15, 16, 17. 18 ಏನಾಗುತ್ತೆ? ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬಿಡುತ್ತೆ. 18, 19, 20, 21 ಈ ಕ್ಲಾಸ್ ಇಂಟರ್ವಲಲ್ಲಿ ಸೇರುತ್ತೆ. 22 ವಿಲ್ ಬಿ ಇನ್ ದ ನೆಕ್ಸ್ಟ್ ಒನ್. 22, 23, 24, 25 ಇಲ್ಲಿ ಬರುತ್ತೆ. 26 ಅಗೇನ್ ವಿಲ್ ಗೋ ಟು ನೆಕ್ಸ್ಟ್ ಕ್ಲಾಸ್. 26, 27, 28, 29 ಈ ಕ್ಲಾಸಲ್ಲಿ ಬರಬೇಕು. 30 ನೆಕ್ಸ್ಟ್ ಕ್ಲಾಸ್ಗೆ ಹೋಗಬೇಕು. 30, 31, 32, 33 ವಿಲ್ ಬಿ ಇನ್ ದಿಸ್ ಕ್ಲಾಸ್ ಆ್ಯಂಡ್ 34 ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಆ್ಯಂಡ್ 34, 35, 36, 37 ಈ ಕ್ಲಾಸಲ್ಲಿ ತೊಗೊಳ್ಳಿ. 38 ನೆಕ್ಸ್ಟ್ ಕ್ಲಾಸಿಗೆ ಕಳಿಸಿ. 38, 39, 40, 41 ಈ ಕ್ಲಾಸ್ವರೆಗೂ ಬರುತ್ತೆ. ಸೊ ಇಷ್ಟು ಅರ್ಥ ಆಗಿದ್ದಾದಮೇಲೆ ಲೆಟ್ ಅಸ್ ಬ್ರಿಂಗ್ ದ ನಂಬರ್ಸ್ ಆ್ಯಂಡ್ ಪುಟ್ ಇಟ್ ಇನ್ ದೇರ್ ರೆಸ್ಪೆಕ್ಟಿವ್ ಕ್ಲಾಸಸ್. ಸೊ ಬಿಗಿನ್ ಫ್ರಮ್ ದ ಫಸ್ಟ್ ನಂಬರ್. ಯು ಹ್ಯಾವ್ 10. 10 ಎಲ್ಲಿ ಬರಬೇಕು? ಫಸ್ಟ್ ಕ್ಲಾಸಲ್ಲಿ 10ಗೆ ಒಂದು ನಂಬರ್ ಹಾಕಿ. 17, ಅಗೈನ್ 17 ವಿಲ್ ಕಮ್ ಇನ್ ಹಿಯರ್. ದೆನ್ 15, 15 ಎಲ್ಲಿ ಬರುತ್ತೆ ನೋಡಿ ಇಲ್ಲಿ 14 ಇಂದ 18 ಕಾಲಮ್ಗೆ. 22, 22 will come in this class, 22 to 26. Then 11, 11 10 to 14 class alle barutte. 16, 16 will come in 14 to 18 class. 19, 19 will come in 18 to 22 class. Then 24 should come in 22 to 26 class. 29 should come in 26 to 30 class. 18 should come in 18 to 22 class. 25, 25 will be 22 to 25 class ಅಲ್ಲಿ. 26, 26 ಇಲ್ಲಿ 26 to 30 exclusive ಅಲ್ವಾ. Then 32, 32 will come in 30 to 34 class. Then 14 should come in this. 17, 17 should be here. Then 20, 20 should be 18 to 22 class nal haki. 23, 23 will be here. 27, 26 in the 30 class ಒಳಗಡೆ 27 ಬರುತ್ತೆ. 30, 30 ಕ್ಲಾಸು ಎಲ್ಲಿ 30 ಇಂದ 34, 12 10 to 14 ಅಲ್ಲೇ ಬರಬೇಕು. ದೆನ್ 15, 15 should be in 14 to 18 class. 18, 18 should come in 18 to 22. Then 24, 24 should be in 22 to 26. Next number 36, 36 will be in 34 to 38. 18, 18 to 22. Then 15, 14 to 18. Then you have 21, 21, 28, 26 in the 30. 33, 33 will be in 30 to 34 class. 38 in the last class, 38 to 42 class. 34, 34 will be in 34 to 38. 13, 13 should be in 10 to 14 class. 10 again first class. Then 16, 16 ಎಲ್ಲಿ ಬರಬೇಕು 14 ಇಂದ 18ಗೆ. 20, 20 18 ಇಂದ 22. ಆಮೇಲೆ 22, 22 to 26. 29,
26 in the 30. Then 19. 19 should be in 18 to 22. 23. Where is 23? 22 in the 26. Yes. The last number 31. 30 in the 34. So, ಎಲ್ಲ ನಂಬರ್ಸು ರೆಪ್ರೆಸೆಂಟ್ ಮಾಡಿ ಆಗಿದೆ ಅಲ್ಲ. ಗುಡ್. ನಾವು ಆ್ಯಡ್ ದ ಟೋಟಲ್ಸ್. ಫಸ್ಟ್ ಕ್ಲಾಸು 5, ದೆನ್ 5 + 3 8, 5 + 3 8, 5 + 2 7, 5 4 2 1. If you total this, 5, 10, 12, 19, 27, 35, 40. Yes, the total 40 tallies. So that's how you prepare a frequency distribution table. Practice ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ.